ವೆಲ್ಕಮ್ ಟು ಮಟರ್ ಸೀರೀಸ್ ಡೇ 5. ನಾನು ಇವತ್ತು ಮಟರ್ದು ಪರಾಟ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಫಸ್ಟ್ ನಮಗೆ ಮಟರ್ ಬೇಕಾಗ್ತವ. ಇದು ಒಂದು 10-15 ಮಿನಿಟ್ಸ್ ಚಂದ ಬಾಯ್ಲ್ ಮಾಡ್ಕೊಂಡಿನಿ ನೋಡ್ರಿ. ಈ ಟೈಪ್ ಪೂರ ಹಿಂಗೆ ಮೆತ್ತಗಾಗಂಗೆ ಬಾಯ್ಲ್ ಮಾಡ್ಕೊಂಡಿನಿ. ನೆಕ್ಸ್ಟ್ ನಮಗೆ ಗೋಧಿ ಹಿಟ್ಟು ಬೇಕಾಗ್ತದೆ. ಇದಕ್ಕೆ ಆಲ್ರೆಡಿ ನಾ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ. ಥೋಡೆ ಹಿಂಗೆ ಗಟ್ಟಿ ನಾದ್ಕೋಬೇಕು. ಇದು ಎಕ್ಸ್ಟ್ರಾ ಥೋಡೆ ಹಿಟ್ಟು ಅದ ಪರಾಟ ಮಾಡ್ಲತ್ತಿನ ಬೇಕಾಗ್ತದ. ಒಂದು ಅರ್ಧ ಆನಿಯನ್ ಕಟ್ ಮಾಡ್ಕೊಂಡಿನಿ ನೋಡ್ರಿ. ಇದು ಚಾಟ್ ಮಸಾಲ ಅದ. ಇದು ತುಪ್ಪ, ಒಂದು 4 ಮಿರ್ಚಿ ಬೇಕಾಗ್ತವ, ಮತ್ತು ಒಂದು ಥೋಡೆ ಜಿಂಜರ್. ಫಸ್ಟು ಇವೇನು ಮಟರ್ ಅವ ನೋಡ್ರಿ, ಇವಕ್ಕೆಲ್ಲ ಗ್ರೈಂಡ್ ಮಾಡ್ಕೊಂಬಾರ ಚಂದ. ಇವು ಮಿರ್ಚಿ ಅವ, ಮಿರ್ಚಿ ಹಾಕ್ಲತ್ತೀನಿ. ಥೋಡೆ ಜಿಂಜರ್ ಅದ, ಅದನ್ನ ಇದ್ರಾಗೆ ಹಾಕ್ಲತ್ತೀನಿ. ಗ್ರೈಂಡ್ ಮಾಡ್ಕೋತೀನಿ. ನೋಡ್ರಿ ಈ ಟೈಪ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟಿಗೆ ಇದಕ್ಕೆ ಫ್ರೈ ಮಾಡ್ಕೊಂಬಾರಿ. ಮೇನ್ ಇದ್ರ ಒಳಗಿನ ವಾಟರ್ ಕಂಟೆಂಟ್ ಇರ್ತದೆ ನೋಡ್ರಿ, ಪೂರ ನಾವು ತೆಗೆಸಲಿಕ್ಕೆ ಫ್ರೈ ಮಾಡ್ಕೊಂಬಂದಿರ್ತದೆ. ಫಸ್ಟ್ ಥೋಡೆ ಎಣ್ಣೆ ಹಾಕೋತೀನಿ, ಥೋಡೆ ಜೀರಿಗೆ ಹಾಕೊಲತ್ತೀನಿ ನೋಡ್ರಿ. ನೆಕ್ಸ್ಟ್ ನಮಗೆ ಆನಿಯನ್ ಬೇಕಾಗ್ತದೆ. ಆಯ್ತು, ಇದನ್ನು ಮಟರ್ದು ಹೂರಣದಲ್ಲ, ಇದನ್ನ ಚಂದ ಫ್ರೈ ಮಾಡಿ ಥೋಡೆ ಅರಿಶಿಣ ಹಾಕೊಲತ್ತೀನಿ, ಥೋಡೆ ಖಾರ, ಮತ್ತು ಇದನ್ನ ಚಾಟ್ ಮಸಾಲ ಅದಲ್ಲ ಅದನ್ನು ಇದ್ರಾಗೆ ಹಾಕೊಲತ್ತೀನಿ. ಟೇಸ್ಟ್ ಹಿಸಾಬಿನ ಥೋಡೆ ಉಪ್ಪು ಹಾಕೋಬೇಕು. ಚಾಟ್ ಮಸಾಲ ನೀವು ಹಾಕೊಂಡಿಲ್ಲ ಅಂತಂದ್ರೆ ಒಳಗೆ ನೀವು ನಿಂಬು ಹಾಕೋಬೋದು. ಒಳಗೆ ತಣ್ಣಗಾಗ್ಲೇ ಬಿಟ್ಕೊಡ್ತೀನಿ. ಆಯ್ತು, ನಮ್ಮ ಮಟರ್ದು ಹುರುನು ತಣ್ಣಗಾಗ್ಯದ. ಪರಾಠ ಮಾಡ್ಕೊಂಬಾರ ನೋಡಿ. ಕಡೆ ಹಂಚಿಟ್ಕೋತೀನಿ. ರೆಗ್ಯುಲರ್ ಹೆಂಗೆ ಪರಾಟ ಮಾಡ್ಕೋತಾರಲ್ಲ ಸೇಮ್ ಹಂಗೆ ಮಾಡ್ಕೊಂಬೋದು ಅಷ್ಟೇ. ಎಣ್ಣೆ ಹಚ್ಕೋತೀನಿ ಕೈಗೆ. ಇವತ್ತಿಗೆ ನಮ್ದು 5 ಡೇಸ್ ಸೀರೀಸ್ ಮಟರ್ ಸೀರೀಸ್ ಮುಗಿತದ. ಇದು ಆದ್ಮೇಲೆ ಮತ್ತೆ ಬೇರೆ ಯಾವ್ದಾರ ಒಂದು ಸೀರೀಸ್ ತಗೊಂಡ್ ಬರ್ತೀನಿ. ನೀವು ಬಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೋಡ್ರಿ ಈ ಟೈಪ್ ಫಿಲ್ಲಿಂಗ್ ತಗೊಂಡು ಹಿಂಗೆ ಸಣ್ಣದ್ ಫಿಲ್ಲಿಂಗ್ ಮಾಡಿ ಮೇಲೆ ಇನ್ನೊಂದು ಹಿಂಗೆ ಹಚ್ಕೋಬಹುದು. ನೀವು ಹಿಂಗೆ ಬಿ ಮಾಡ್ಕೋಬಹುದು. ಲೇಯರಿಂಗ್ ಮಾಡೋ ಸೆಲೆಕ ಹಿಟ್ಟು ಹಾಕೊಂಡು ನೋಡ್ರಿ ಲೇಯರಿಂಗ್ ಮಾಡಿದ್ರೆ ಈ ಟೈಪ್ ಆಗ್ತದ. ಥೋಡಿ ಎಣ್ಣೆ ಹಚ್ಕೋತೀನಿ, ಯಾಕಂದ್ರೆ ನಮಗೆ ಮೇನ್ ಮ್ಯಾಲೆ ತುಪ್ಪ ಹಚ್ಚೋದ. ಆಯ್ತು, ಇದಕ್ಕೆ 2 ಸೈಡ್ ಫಸ್ಟ್ ಎಣ್ಣೆ ಹಚ್ಕೋಬೇಕು. ಒಂದು ಪರಾಟ ಸುಟ್ಕೊಂಡ್ರಂದ್ರೆ ಚಂದ ಆಗ್ತದೆ ಟೇಸ್ಟ್. ನೋಡ್ರಿ ನಮ್ಮ ಪರಾಟ ರೆಡಿ ಆಯಿತು. ಈಗ ನೋಡ್ರಿ ಒಂದೊಂದ್ಸಲ ಏನಾಗ್ತದ, ಫಿಲ್ಲಿಂಗ್ ಮಾಡ್ಲಕ್ಕ ಒಬ್ರೊಬ್ರಿಗೆ ಪ್ರಾಬ್ಲಮ್ ಆಗ್ತದ. ಸೊ ಆಗ ಏನ್ ಮಾಡ್ಬೇಕು, ಎಲ್ಲಗಿನ ಈಸಿಯೆಸ್ಟ್ ಮೆಥಡ್ ಹೇಳ್ತೀನಿ ನೋಡ್ರಿ. ಈ ಟೈಪ್ ಲಾಟಿಸ್ಕೊಂಡೆ ಫಿಲ್ಲಿಂಗ್ ಮಾಡ್ಲತ್ತಿನ ಭಾಳ ಥೋಡೆ ಹಾಕೋರಿ. ಈಗ ನೋಡ್ರಿ ನಡು ಅಷ್ಟೇ ಏನ್ ಮಾಡ್ಕೋಬೇಕು, ಈ ಟೈಪ್ ಫಿಲ್ಲಿಂಗ್ ಮಾಡ್ಕೋಬೇಕು. ಫಿಲ್ಲಿಂಗ್ ಮಾಡ್ಕೊಂಡು ಈಗ ಏನ್ ಮಾಡ್ಕೋಬೇಕು, ಸೈಡಿಗೆ ಥೋಡೆ ಎಣ್ಣೆ ಹಚ್ಕೋಬೇಕು. ಈಗ ಇದ್ರ ಮೇಲೆ ಥೋಡೆ ಹಿಟ್ಟು ಹಾಕೋರಿ. ಈಗ ಇದನ್ನ ಎಕ್ಸ್ಟ್ರಾ ಚಪಾತಿನ ಪೈಲೇನೆ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ, ಲಾಟಿಸ್ಕೊಂಡು ಇಟ್ಕೊಂಡಿದ್ದ ಇದ್ರ ಮೇಲೆ ಹಚ್ಕೊಂಡು ಚಂದಿಗೆ ಇದಕ್ಕೆ ಪ್ರೆಸ್ ಮಾಡ್ರಿ. ಸೈಡಿಗೆ ಅಷ್ಟೇ ಮಾಡ್ಬೇಕು, ನಡು ಮಾಡ್ಲಕ್ ಹೋಗ್ಬಾರ್ದು. ಈಗ ನೋಡ್ರಿ ಈ ಟೈಪ್ ಹಿಟ್ಟು ಹಾಕೊಂಡೆ ಆಯ್ತು. ಈಗ ಆರಾಮ್ಸೆ ಲಾಟಿಸ್ಕೋಬೇಕು. ನೋಡ್ರಿ ಇದು ಏಟ್ ಈಸಿ ಆಗ್ತದ. ಮೇನ್ ಪರಾಟದು ಮಾಡ್ಲತ್ತಿನಾಗಲಿ ಚಪಾತಿ ಅದು ಮಾಡ್ಲತ್ತಿನಾಗಲಿ ಎಜ್ಜಸ್ ಚಂದ ಪತ್ತಲ ಇರ್ಬೇಕು. ಗರಂ ಪರಾಟ ಮಾಡ್ಲತ್ತೀನಿ ಬಾಸ್. ನೀ ಪ್ಲೇಟ್ ಹಚ್ಕೊಂಡ್ ಮಾಡ್ಕೊಡ್ತೀನಿ ನಾನು. ಸ್ಟಾರ್ಟಿಂಗ್ ನಿಮಗೆ ಬರ್ಲೈತೆ ಅಂದ್ರೆ ಸಣ್ಣ ಸಣ್ಣ ಪರಾಠಗಳು ಮಾಡ್ಕೊಂಡು, ಇಲ್ಲ ಅಂತಂದ್ರೆ ಥೋಡೆ ಫಿಲ್ಲಿಂಗ್ ಮಾಡ್ಕೊಂಡು ನೀವು ಟ್ರೈ ಮಾಡ್ಬೇಕು. ಬಸ್ಸಿಗೆ ಗರಂ ಪರಾಟ ರೆಡಿ ಆಯ್ತು ನೋಡು.